ಕಾಂಚನ, ಯಾಕೆ ಇಷ್ಟು ನರ್ವಸ್ ಆಗಿದ್ಯಾ? ಅಕ್ಕ ಅದೇನಿಲ್ಲ, ಅದು ದಿಶಾ ಇನ್ನೂ ಬಂದಿಲ್ವಲ್ಲ, ಅದಕ್ಕೆ ನೋಡ್ತಾ ಇದ್ದೆ ಅಷ್ಟೇ. ಅಲ್ಲ ಕಡೆ, ದಿಶಾ ಹೋಗಿರೋದು ಆಫೀಸಿಗೆ ತಾನೆ, ಜೊತೆಲಿ ಇವರು ಇದಾರಲ್ವಾ, ಯಾಕಷ್ಟು ಟೆನ್ಷನ್ ತಗೋತ್ಯಾ? ಇನ್ನೇನ್ ಬರ್ತಾರ ಬಿಡು. ಓ, ಬಂದೇ ಬಿಟ್ರು. ಹಾಯ್ ಅಮ್ಮ. ದಿಶಾ, ಹೇಗಿತ್ತು ಆಫೀಸು? ತುಂಬಾ ಚೆನ್ನಾಗಿತ್ತಮ್ಮ. ದಿಶಾ, ನೀನೇನು ಆಫೀಸ್ ನೋಡ್ಕೊಂಡ್ ಬರಕ್ ಹೋಗಿದ್ಯಾ? ಚೆನ್ನಾಗಿತ್ತು ಅನ್ನೋದಕ್ಕೆ ಕೆಲಸ ಹೇಗಿತ್ತು ಅಂತ ಕೇಳಿದ್ದು. ನನಗಂತೂ ಆ ಪ್ರಶ್ನೆ ಕೇಳೋಷ್ಟು ಧೈರ್ಯ ಇಲ್ಲಪ್ಪ. ಇವಳ ಕೆಲಸ ಮಾಡಿದ್ರಲ್ಲಿ ಒಂಚೂರು ಆಸಕ್ತಿ ಇಲ್ಲ. ಆಫೀಸಲ್ಲಿ ಕುತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡಿರ್ತಾಳೆ. ಹೌದಮ್ಮ ಕಾಂಚನ, ನನಗೂ ಅದೇ ಯೋಚನೆ ಆಗಿತ್ತು. ಆಫೀಸಿಗೆ ಬಂದ್ಬಿಟ್ಟಿದ್ದಾಳೆ, ಕೆಲಸ ಮಾಡ್ತಾಳೋ ಇಲ್ವೋ, ಆಸಕ್ತಿ ಇದೆಯೋ ಇಲ್ವೋ ಅಂತ ನನ್ನ ಲೆಕ್ಕಾಚಾರ ಎಲ್ಲ ತಲೆಕೆಳಗೆ ಮಾಡ್ಬಿಟ್ಲು. ಸುಮ್ಮನೆ ಕಣ್ಸನ್ನೆ ಮಾಡಿದ್ರೆ ಸಾಕು, ಎಲ್ಲ ಕೆಲಸ ಮಾಡ್ತಿದ್ದಾಳೆ. ಹೌದಾ ಅಣ್ಣ? ತುಂಬಾ ಚೂಟಿ ಇದ್ದಾಳೆ. ಒಂದ್ಸಲ ಹೇಳ್ಕೊಟ್ಟಿದ್ದಷ್ಟೇ ಎಲ್ಲ ಕಲ್ತ್ಕೊಂಡ್ಬಿಟ್ಲು. ನಮ್ಮ ಆಫೀಸಲ್ಲಿ ಎಲ್ರಿಗೂ ಆಶ್ಚರ್ಯ ಆಗೋಯ್ತು. ವಾವ್, ವೆರಿ ಗುಡ್ ದಿಶಾ. ಅಯ್ಯೋ, ಮಾವ ನನ್ನ ಸುಮ್ಮನೆ ಹೊಗಳ್ತಿದ್ದಾರೆ ಅಷ್ಟೇ. ನಾನು ಇನ್ನೂ ತುಂಬಾ ಕಲಿಬೇಕು. ನೀನೇನು ಯೋಚನೆ ಮಾಡಬೇಡಮ್ಮ, ನಾನಿದ್ದೀನಲ್ಲ, ನಿನಗೆಲ್ಲವನ್ನ ಹೇಳ್ಕೊಡ್ತೀನಿ. ಹೇಗೋ ನೀನು ತುಂಬಾ ಅಚ್ಚುಕಟ್ಟಾಗಿ ಕಲಿತಾ ಇದೆಯಾ. ನಮ್ಮ ಮನೆ ಮಕ್ಕಳೆಲ್ಲ ಒಟ್ಟಿಗೆ ಸೇರ್ಕೊಂಡು ನನ್ನ ಸಂಸ್ಥೆಯ ಸಮಸ್ತ ಜವಾಬ್ದಾರಿಯನ್ನು ವಹಿಸ್ಕೊಂಡ್ಬಿಟ್ರೆ ಅದಕ್ಕಿಂತಲೂ ಸಂತೋಷ ಇನ್ನೇನಿದೆ ನನಗೆ. ನಡೆಸ್ತಾರೆ ರೀ, ನಮ್ಮ ಅಮ್ಮೂ ಇದ್ದಾಳೆ. ಈಗ ದಿಶಾ ಕೂಡ ರೆಡಿ ಆಗ್ತಾ ಇದ್ದಾಳೆ. ಇವ್ರಿಬ್ಬರ ಜೊತೆ ನಮ್ಮ ಸುಶಾಂತನು ಸೇರ್ಕೊಂಡ್ಬಿಟ್ರೆ ನಿಮ್ಗಿನ್ ಯಾವ ಚಿಂತೆನೂ ಇರಲ್ಲ. ಮಕ್ಕಳಿಗಾಗೆ ನೀವು ಕಂಪನಿನ ಕೊಟ್ಬಿಟ್ಟು ನೆಮ್ಮದಿಯಾಗಿರ್ಬೋದು ರೀ. ಎಲ್ಲಿಂದ ಎಲ್ಲಿಗೆ ಹೋದ್ರು ಈ ಸುಶಾಂತ್ ಸ್ಮರಣೆ ಮುಗಿಯಲ್ಲ ಅಲ್ವಾ? ಈ ಸುಶಾಂತ್ ದಿಶಾ ಜೊತೆ ನನ್ನನ್ನು ಸೇರಿಸ್ಕೊಂಡ್ರ ನೋಡ್ತೀರಿ, ಇಬ್ಬರನ್ನು ಸೈಡಿಗೆ ತಳ್ಳಿ ಎಲ್ಲ ನನ್ನ ವಶ ಮಾಡ್ಕೋತೀನಿ ರೀ. ನಿಮಗೆ ಕಾಫಿ ತರ್ತೀನಿ. ಸರಿ ದಿಶಾ, ನೀನ್ ಹೋಗಿ ಕೈ ಕಾಲು ಮುಖ ತೊಡ್ಕೊಂಡ್ ಬಾ, ನೀನು ಕುಡಿಯಕ್ಕೆ ಏನಾದ್ರು ಮಾಡ್ಕೊಡ್ತೀನಿ. ಹ್ಞೂ ಅತ್ತೆ. ದಿಶಾ, ಫ್ರೆಶ್ ಅಪ್ ಆಗ್ಬಿಟ್ಟು ಬೇಗ ಬಾರೆ. ಅಮ್ಮು, ಅತ್ತೆ ನನ್ನ ಬಗ್ಗೆ ಸ್ಪೆಷಲ್ ಕಾಳಜಿ ತೋರಿಸ್ತಿರೋ ಥರ ಇದೆ. ಎಸ್ ದಿಶಾ, ನಾವು ತೋಡಿರೋ ಕೆಡ್ಡಕ್ಕೆ ಆನೆ ಬಂದು ಬೀಳ್ತಾ ಇದೆ. ಡೋಂಟ್ ವರಿ, ಎಲ್ಲ ನಾವು ಅನ್ಕೊಂಡಂಗೆ ಆಗತ್ತೆ. ಅದೆಲ್ಲ ನಂಗೆ ಗೊತ್ತಿಲ್ಲ ಅಮ್ಮ. ಸುಶಾಂತ್ ನನಗೆ ಸಿಕ್ಕರೆ ಅಷ್ಟೇ ಸಾಕು. ಅವ್ರ ಹಸ್ಬೆಂಡು ಅಂತ ಕೇಳಿದ ತಕ್ಷಣ ಆರಾಧನವ್ರ ಮುಖದಲ್ಲಿ ಯಾವತ್ತೂ ಆಗದಿರೋ ಬದಲಾವಣೆ ಆಯಿತು. ಅಂದರೆ ಅವರು ನನ್ನನ್ನು ಇಲ್ಲ ಇಲ್ಲ ಇಲ್ಲ, ಅವ್ರು ನನ್ನ ಫ್ರೆಂಡ್ ಅಷ್ಟೆ. ಸರ್ ಹೇಳಿ. ಹಾಂ ಬಂದೆ, ಒಂದು 10 ನಿಮಿಷ ಬರ್ತೀನಿ. ಸವಿಯಾದ ಸ್ನೇಹವೊಂದು ಅನುರಾಗವಾಗಿ ನಿಂತು. ಸರ್ ನನ್ನ ಕರಿತಿದ್ದಾರೆ, ನಾವು ಹೋಗಿರ್ತೀನಿ, ಆಮೇಲೆ ಬಂದು ಫೋನ್ ಮಾಡಿ. ಓಕೆ ಮೇಡಮ್. ಅಮ್ಮ, ನೀನು ಅಷ್ಟೊಂದೆಲ್ಲ ಹೇಳಿದ್ರು ಅತ್ತೆ ನನ್ನ ಸುಶಾಂತ್ ಮದುವೆ ಬಗ್ಗೆ ಮಾತೇ ಆಡ್ಲಿಲ್ವಾ? ಇಲ್ಲ ದಿಶಾ, ಋಣಾನು ಬಂದ ಹೇಗಿದೆಯೋ ನೋಡೋಣ ಅಂತ ಮಾತನ್ನ ತೇಲ್ಸೇ ಬಿಟ್ಟು. ಶಿಟ್, ಅಂದ್ರೆ ಅತ್ತೆಗೆ ನನ್ನನ್ನು ಸುಶಾಂತ್ಗೆ ಕೊಟ್ಟು ಮದುವೆ ಮಾಡಿಸೋದು ಚೂರು ಇಷ್ಟ ಇಲ್ಲ. ನನ್ಗಿದು ಅರ್ಥ ಆಗಿತ್ತು. ಅಮ್ಮ, ಇವಾಗ ಏನ್ ಮಾಡೋದು? ದಿಶಾ ಕೂಲ್, ಒಂದೇ ಸತಿ ಆಗಲ್ಲ, ಸ್ಟೆಪ್ ಬೈ ಸ್ಟೆಪ್ ಅಚೀವ್ ಮಾಡಬೇಕು. ಅದಕ್ಕೆ ಅಲ್ವಾ ಅಮ್ಮ ನೀನ್ ಹೇಳ್ದಾಗೆ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಬಟ್ ಅದರಿಂದ ಏನು ಯೂಸೇ ಆಗ್ತಿಲ್ವಲ್ಲ. ಯೂಸ್ ಆಗ್ತಿಲ್ಲ ಅಂತ ನೀನ್ ಹೇಗೆ ಹೇಳ್ತೀಯ? ಏನೋ ಅಮ್ಮ, ನನಗಂತೂ ಅರ್ಥನೇ ಆಗ್ತಿಲ್ಲ. ಒಂದಂತೂ ನಿಜ ದಿಶಾ, ಅಪ್ಪ ಅಮ್ಮ ನಿನ್ನ ವಿಷಯದಲ್ಲಿ ಕನ್ವಿನ್ಸ್ ಆದ್ರೆ ಸುಶಾಂತ್ ಏನು ಮಾಡೋದಕ್ಕಾಗಲ್ಲ, ಅವನು ಮನೆಗೆ ವಾಪಸ್ ಬರಲೇಬೇಕಾಗತ್ತೆ. ಅಲ್ಲ ಅಮ್ಮ, ಈಗಲೇ ಅಪ್ಪ ಅಮ್ಮನ ಮಾತು ಕೇಳ್ದೆ ಮನೆ ಬಿಟ್ಟು ಹೋಗಿದ್ದಾನೆ. ಇನ್ ಮದ್ವೆ ವಿಷಯದಲ್ಲಿ ಮಾತು ಕೇಳ್ತಾನ? ಕರೆದ ತಕ್ಷಣ ಬರ್ತಾನ? ಅಫ್ಕೋರ್ಸ್ ಕೇಳಲೇಬೇಕು. ಆಗಂತೂ ನಮ್ಮ ಮಾತು ಕೇಳಿಲ್ಲ, ಈಗ್ಲಾದ್ರೂ ಕೇಳಲೇಬೇಕು ಅಂತ ಅಮ್ಮ ಲಾಕ್ ಮಾಡ್ತಾರೆ ಅವನ್ನ. ನನಗೆ ಗ್ಯಾರಂಟಿ ಇದೆ, ಇದಿಷ್ಟು ಕೆಲಸ ಆದರೆ ಅವನು ವಾಪಸ್ ಬರ್ತಾನೆ, ನಿನ್ನ ಕುತ್ತಿಗೆಗೆ ತಾಳಿ ಕಟ್ತಾನೆ. ನೀನ್ ಹೇಳೋದ್ ಕೇಳ್ತಿದ್ರೆ ತುಂಬಾನೇ ಖುಷಿ ಆಗ್ತಿದೆ ಅಮ್ಮ. ಆದ್ರೆ ಏನಾಯ್ತು?
ಅವನ ಜೊತೆ ಆರಾಧನಾ ಇದ್ದಾಳಲ್ಲ. ಅದೆಲ್ಲ ನಿನಗೊಂದು ಮ್ಯಾಟ್ರಾ ದಿಶಾ? ಆರಾಧನಾ ನನಗ್ ಮ್ಯಾಟ್ರ್ ಆಗಲ್ಲ, ಆದ್ರೆ ಸುಶಾಂತ್ಗೆ ಮ್ಯಾಟ್ರ್ ಆಗ್ತಾಳಲ್ವಾ? ಈ ಮದ್ವೆ ಅನ್ನೋ ವಿಷಯ ಬಂದಾಗ ಆರಾಧನನೇ ಬೇಕು, ಅವಳನ್ನೇ ಮದ್ವೆ ಆಗ್ತೀನಿ ಅಂದ್ರೆ ಅದು ನಿನ್ನ ಕೈಯಲ್ಲಿದೆ ದಿಶಾ. ಅವನು ಆರಾಧನ ಬಿಟ್ಟು ಬರಬೇಕು, ಆ ಥರ ನೀನೇ ಮಾಡಬೇಕು. ಅದು ಕಂಪ್ಲೀಟ್ಲಿ ನಿನ್ನ ಕೆಲಸ. ಏನ್ ಮಾಡ್ಬೇಕು ನಾನು? ಯೋಚನೆ ಮಾಡು. ಅದನ್ನು ನಾನೇ ಹೇಳ್ಬೇಕಾ? ಯೋಚನೆ ಮಾಡಿದ್ರೆ ದಾರಿ ಸಿಗುತ್ತೆ. ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ವಲ್ಲ ಇವಳು. ರೇವತಿ, ಮಾಡಕ್ ಬೇರೆ ಏನೋ ಕೆಲಸ ಇಲ್ವೇನೆ? ದಿನ ಅವ್ರಿಬ್ಬರನ್ನ ಎದುರು ನೋಡ್ಕೊಂಡು ನಿಂತಿರ್ತೀಯ? ಈ ಮನೇಲಿ ನಾವು ಇದೀವಿ, ನಮ್ಮ ಮೇಲೆ ಒಂಚೂರು ಗಮನ ಇರ್ಲಿ. ಬೇರೆ ಊರಿಗೆ ಹೋಗಿದಾರವ್ರು, ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ವಲ್ಲ ಅನ್ನೋ ಆತಂಕ ನನ್ಗೆ. ಓಹೋ, ಏನ್ ದೊಡ್ಡ ಆತಂಕ ಇವಳಿಗೆ. ಅಲ್ಲ ಕಣೆ, ನಿನ್ನ ಮಗಳ ಬಗ್ಗೆ ನನಗ್ ಗೊತ್ತಿರೋಷ್ಟು ನಿನಗೆ ಗೊತ್ತಿಲ್ವಲ್ಲೇ? ಸೂರ್ಯ ಮುಳುಗಕ್ಕಿನ್ನ ಮುಂಚೆ ಯಾವತ್ತಾದ್ರೂ ಮನೆಗೆ ಬಂದಿದ್ದಾಳ ಅವಳು? ಸಾಕ್ ಸುಮ್ನಿರಿ. ಅವಳ ಬಗ್ಗೆ ಇಂಥದ್ದೆಲ್ಲ ಮಾತಾಡಕ್ಕೆ ಅವಕಾಶ ಹುಡುಕ್ತಿರ್ತೀರಲ್ಲ ನೀವು. ಅವಳು ನನ್ನ ಮಗಳು, ಎಷ್ಟೊತ್ತಿಗೆ ಮನೆ ಸೇರ್ಕೋಬೇಕು ಅನ್ನೋ ಪ್ರಜ್ಞೆ ಅವಳಿಗಿದೆ. ಹೊರಟಿರ್ತಾರೆ, ಇನ್ನೇನ್ ಬಂದ್ಬಿಡ್ತಾರ ಏನೋ. ಇದನ್ನ ಕುರುಡ್ ನಂಬಿಕೆ ಅಂತಾರೆ. ನೋಡು, ಅವಳೇ ಫೋನ್ ಮಾಡಿದಾಳೆ, ತಗೋ ಮಾತಾಡು. ಹಲೋ ಆರಾಧನಾ, ಎಲ್ಲಿದೀಯೇ? ಅಮ್ಮ, ಇವತ್ತಿನ್ನೂ ನಮ್ಮ ಕೆಲಸ ಮುಗ್ದಿಲ್ಲ. ನಾಳೆ ಬೇರೆ ಲೊಕೇಶನ್ಗೆ ಹೊರಡಬೇಕು. ಇವಾಗ ಬಂದು ಬೆಳಗ್ಗೆ ಮತ್ತೆ ಬರೋದಕ್ಕಾಗಲ್ಲ ಅಮ್ಮ. ಇವತ್ತೊಂದಿನ ಇಲ್ಲೇ ಉಳ್ಕೋಬೇಕಾಗುತ್ತೆ. ಏನೋ ಅಲ್ಲೇ ಉಳ್ಕೋಬೇಕಾಗುತ್ತಾ? ಹೌದಮ್ಮ, ಇವತ್ತಿಲ್ಲೇ ಉಳ್ಕೋತೀವಿ. ನಿನಗೆ ಓಕೆ ಅಲ್ವಾ? ಅಲ್ಲ ಕಣೆ, ಗೊತ್ತಿಲ್ಲದೆ ಇರೋ ಊರು, ಅಲ್ಲೇ ಉಳ್ಕೊಳ್ಳೋದು ಅಂದ್ರೆ ಚೆನ್ನಾಗಿರುತ್ತೇನೆ. ಅಮ್ಮ, ನಾನು ಏನು ಮಾಡಲಿ? ಕೆಲಸ ಇನ್ನೂ ಮುಗ್ದಿಲ್ಲ ಅಂದರೆ ನಾನು ಹೇಗೆ ಹೊರಡೋಕ್ಕಾಗುತ್ತೆ ಹೇಳು? ನೀನೇನು ಯೋಚನೆ ಮಾಡಬೇಡ, ನಾನು ಸೇಫಾಗಿ ಇರ್ತೀನಿ. ರಾಜ್ ಕೂಡ ನನ್ನ ಜೊತೆ ಇದ್ದಾರೆ, ಓಕೆನಾ? ಇನ್ನೇನು ಮಾಡೋದು, ಅಲ್ಲೇ ಉಳ್ಕೋ. ಸರಿ ಅಮ್ಮ, ನೀನು ಹುಷಾರು. ಸರಿ. ಹೊರ ಕೇಳು ಅಂತ ಹೇಳ್ದೆ ತಾನೆ? ಅವಳೇನಲ್ಲಿ ಬೇಕು ಅಂತ ಉಳ್ಕೋತಾ ಇಲ್ಲ ರೀ. ಪಾಪ ಇನ್ನೂ ಕೆಲಸ ಮುಗ್ದಿಲ್ವಂತೆ. ನಾಳೆ ಬೆಳಿಗ್ಗೆ ಎದ್ದು ಮತ್ತೆ ಅವ್ರಷ್ಟು ದೂರ ಹೋಗ್ಬೇಕಂತೆ. ಅದ್ರ ಬದಲು ಅಲ್ಲೇ ಉಳ್ಕೊಳ್ಳೋದು ಸರಿ ಅಲ್ವಾ? ಮಗಳು ಅಂತ ಬಂದ್ರೆ ಸಾಕು, ಬುದ್ಧಿ ಚೆನ್ನಾಗಿ ವರ್ಕ್ ಆಗಲ್ಲ ನಿನಗೆ? ವಯಸ್ಸಿಗೆ ಬಂದಿರೋ ಹುಡುಗಿ, ಅದು ಒಂದು ಹುಡುಗನ ಜೊತೆ ಬೇರೆ ಊರಿಗೆ ಹೋಗಿದ್ದಾಳೆ. ಭಯ ಬೇಡವಾ ನಿನಗೆ? ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಇದೆ. ಅವಳು ಈ ಮನೆಗೋಸ್ಕರನೇ ಕಷ್ಟಪಡ್ತಿರೋದು. ನಂಬು ಅವಳನ್ನ. ಸರಿಯಾಗಿ ಕೊಡ್ತಾಳೆ ಕೈಗೆ ಚೆಂಬು. ನನ್ನ ಮಗಳೇನಾದ್ರೂ ಈ ತರ ಮಾಡಿದ್ರೆ ಇಡೀ ಒಟಾರನೆಲ್ಲ ಸೇರಿಸಿ ರಂಪ ರಾಮಾಯಣ ಮಾಡ್ತಾ ಇದ್ದೆ. ಈಗ ನಿನ್ನ ಮಗಳು ಮಾಡಿದಾಳೆ, ಅದಕ್ಕೆ ನೀನು ಆಯ್ತಮ್ಮ ಹುಷಾರು, ನಿಧಾನ ಅಂತ ಹೇಳ್ತಾ ಇದೆಯಲ್ಲೇ. ಯಾಕ್ರೆ ಹಿಂಗೆಲ್ಲ ಮಾತಾಡ್ತೀರಾ? ಇಬ್ರು ನನ್ನ ಮಕ್ಕಳೇ ಅಲ್ವಾ? ಅವತ್ ಸಿರಿ ಹೋಗಿದ್ದಕ್ಕೆ ನಾನು ಯಾಕಷ್ಟು ಹೆದರ್ಕೊಂಡಿದ್ದೆ ಹೇಳಿ? ಅವಳು ಒಂದು ಫೋನ್ ಮಾಡಿ ಹೇಳಿದ್ಲ ನನಗೆ. ಫೋನ್ ಮಾಡಿ ಹೇಳಿದಿದ್ರೆ ನಾನು ಅವಳನ್ನು ಕೇಳ್ತಾ ಇರ್ಲಿಲ್ಲ. ಕೆಲ್ಸ ಅಂದ್ಮೇಲೆ ಇದೆಲ್ಲ ಸಹಜ ಅಲ್ವೇನ್ರಿ? ಅದಕ್ಕೆ ನೀವ್ ಯಾಕ್ರಿ ಏನೇನೋ ಕಲ್ಪನೆ ಮಾಡ್ಕೋತೀರಾ? ನಾನು ಕಲ್ಪನೆ ಮಾಡ್ಕೊಳ್ಳೋನು? ಎಂಥ ಮಾತು ಹೇಳ್ಬಿಟ್ಟೆ ರೇವತಿ. ನಿನ್ನ ಮಗಳನ್ನ ಹೊಟ್ಟೆ ಬಟ್ಟಿ ಕಟ್ಟಿ ಸಾಕಿದ್ದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ಟೆ. ಏನ್ರಿ ನೀವು ಯಾವ್ದೋ ವಿಷಯಕ್ಕೆ ಇನ್ನೇನೇನೋ ಮಾತಾಡ್ತೀರಾ? ನಾನು ಏನೇನೋ ಮಾತಾಡ್ತೀನಿ. ಈಗ ನಿನಗೆ ಗೊತ್ತಾಗಲ್ಲ. ಬರ್ಲಿ ಅವಳು. ನಾನು ಹೆಂಗಾದ್ರೂ ಮಾಡಿ ಸುಶಾಂತ್ನ ನನ್ನ ಕಡೆ ಬರೋ ಹಾಗೆ ಮಾಡ್ಕೋತೀನಮ್ಮ. ಅದಾಗ್ಬಿಟ್ರೆ ಅಮ್ಮು ಹೇಳ್ದಂಗೆ ನಿನಗಿರೋದು ಒಂದೇ ಚಾಲೆಂಜ್, ನಿಮ್ಮ ಅತ್ತೆ ಮಾವನ್ ಮನ್ಸ್ ಗೆಲ್ಲೋದು. ಅದಕ್ಕೆ ಅಲ್ವಮ್ಮ ನನಗೆ ಕೆಲಸ ಮಾಡೋಕೆ ಇಷ್ಟ ಇಲ್ಲದೆ ಇದ್ರು ನನ್ನ ಮಾವನ ಜೊತೆ ಆಫೀಸ್ಗೆ ಹೋಗ್ತಾ ಇದ್ದೀನಿ. ವರ್ಕ್ ಇನ್ ಪ್ರೋಗ್ರೆಸ್. ಫಸ್ಟ್ ಡೇ ಕೆಲಸ ಹೇಗಿತ್ತು? ತುಂಬ ಚೆನ್ನಾಗಿತ್ತು ಅಮ್ಮು. ಆ್ಯಕ್ಚುಲಿ ಇದು ನನಗೆ ಹೊಸ ಎಕ್ಸ್ಪೀರಿಯನ್ಸ್.
ನನಗೆ ಮುಂಚೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿತ್ತು, ಆದರೆ ನಾನು ಯಾವತ್ತೂ ಕೆಲಸಕ್ಕೆ ಹೋಗಿರಲಿಲ್ಲ. ಇವತ್ತು ಫಸ್ಟ್ ಟೈಮ್ ನಾನು ಕೆಲಸಕ್ಕೆ ಹೋಗಿದ್ದು. ಎಲ್ಲ ಗೊತ್ತಾಯ್ತಾ ನಿಂಗೆ? ಮಾವನೇ ನನಗೆ ಎಲ್ಲ ಹೇಳ್ಕೊಟ್ರು. ನಾನು ಬೇಗ ಬೇಗ ಕಲ್ತ್ಕೊಂಡು ಎಲ್ಲ ಮುಗಿಸ್ಬಿಟ್ಟೆ. ಮಾವ ಅಂತೂ ಫುಲ್ ಖುಷಿಯಾಗ್ಬಿಟ್ರು. ಓ, ಹಾಗಿದ್ರೆ ಮೊದಲೇ ದಿನಾನೇ ನಿಮ್ಮ ಮಾವನ್ನ ಇಂಪ್ರೆಸ್ ಮಾಡಿಬಿಟ್ಟೆ. ಎಸ್ ಅಮ್ಮು, ಎಷ್ಟು ಹೊಗಳಿದ್ರು ಗೊತ್ತಾ ಮಾವ, ಫುಲ್ ಇಂಪ್ರೆಸ್ ಆಗಿಬಿಟ್ರು. ಅಷ್ಟು ಸಾಕು ಬಿಡು, ನಮ್ಮಪ್ಪ ನಿನ್ನನ್ನೇ ಸೊಸೆ ಮಾಡ್ಕೋತೀನಿ ಅನ್ನೋದಕ್ಕೆ. ನಿಜನಾ? ಎಸ್, ಇನ್ನು ನಿಮ್ಮ ಅತ್ತೆ ಒಬ್ಬರ ಮನ್ಸು ಗೆಲ್ಲಬೇಕು ಅಷ್ಟೇ. ನನಗೆ ಅದೇ ಭಯ ಆಗ್ತಿರೋದು. ಡೋಂಟ್ ವರಿ, ಅದು ಆಗೇ ಆಗುತ್ತೆ, ಸ್ವಲ್ಪ ಟೈಮ್ ಬೇಕಷ್ಟೆ. ಅಮ್ಮು, ಅತ್ತೆ ಮನ್ಸು ಗೆಲ್ಲಕ್ಕೆ ಏನು ಮಾಡಬೇಕು ಅಂತ ಹೇಳು. ಅದು ಏನೇ ಆದರೂ ಸರಿ, ನಾನು ಮಾಡ್ತೀನಿ. ಮಾವನ್ ಇಂಪ್ರೆಸ್ ಮಾಡೋಕೆ ಆಫೀಸ್ಗೆ ಹೋದ್ನಲ್ಲ, ಅದೇ ರೀತಿ ಅತ್ತೆನ ಇಂಪ್ರೆಸ್ ಮಾಡೋಕೆ ಅಡುಗೆ ಮನೆಗೆ ಹೋಗ್ಬೇಕಾ? ಓಕೆ, ನಾನು ಅದಕ್ಕೂ ರೆಡಿ. ಒಟ್ನಲ್ಲಿ ನನಗೆ ಸುಶಾಂತ್ ಬೇಕು ಅಷ್ಟೇ. ಅಮ್ಮು, ನಾನು ನನ್ನ ಮಗಳು ಕಂಪ್ಲೀಟ್ಲಿ ನಿನ್ನ ನಂಬಿದ್ದೀವಿ. ನೀನು ಏನಾದರೂ ಮಾಡಿ ದಿಶನ್ ಲೈಫ್ ಸೆಟ್ಲ್ ಮಾಡ್ತೀಯ ಅಂತ ಅನ್ಕೊಂಡಿದ್ದೀವಿ. ಅತ್ತೆ, ಎಲ್ಲ ನನಗೆ ಬಿಟ್ಬಿಡಿ, ಎಲ್ಲ ನಾನು ನೋಡ್ಕೋತೀನಿ. ನನಗೆ ನಂಬಿಕೆ ಇದೆ ಅಮ್ಮು. ನೋಡ್ತಾನೆ ಅತ್ತೆಗೆ ಆರಾಧನನ್ ಮೇಲೆ ದ್ವೇಷ ಬರೋ ಥರ ಮಾಡಿದ್ಯಾ? ಅಂದಮೇಲೆ ನಾನು ಈ ಮನೆಗೆ ಸೊಸೆ ಆಗೋ ಥರ ನೀನು ಮಾಡೇ ಮಾಡ್ತೀಯ. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ಅನಿವಾರ್ಯಕ್ಕೆ ಒಪ್ಕೊಂಡಿದ್ದಾರೆ ಅಷ್ಟೇ. ಏನಂದ್ರೆ ನಾನು ಇಲ್ಲಿವರೆಗೂ ಯಾವತ್ತೂ ಹೊರಗೆ ಒಬ್ಳೆ ಉಳ್ಕೊಂಡೇ ಇಲ್ಲ. ನೀವೊಬ್ಬರೇ ಎಲ್ಲಿದ್ದೀರಾ? ನಾನು ನಿಮ್ಮ ಜೊತೆ ಇದ್ದೀನಲ್ವಾ? ನೀವೇನು ಯೋಚನೆ ಮಾಡಬೇಡಿ, ನಾವು ಸಿಟಿಗೆ ಹೋಗ್ಬಿಟ್ಟು ರೂಮ್ ತೊಗೊಳೋಣ ಬನ್ನಿ. ಒಳ್ಳೆ ರೂಮ್ ಸಿಗುತ್ತಾ? ಸಿಗುತ್ತೆ ರೀ, ಮೊದಲು ಆರಾಮಾಗಿ ಟೀ ಕುಡೀರಿ. ಇಷ್ಟಪಟ್ಟು ಟೀ ಕುಡಿಬೇಕು ಅಂತ ಹೇಳ್ತಿದ್ದೀರಿ. ಈಗ ಯಾವುದೇ ಗಡಿ ಬಿಡಿ ಮಾಡ್ಕೋಬೇಡಿ. ಹಬ್ಬ ಕೊನೆಗೂ ನಕ್ಕದ್ರಲ್ಲ. ಸರಿ, ನೀವಿನ್ನೂ ತಡ ಮಾಡಬೇಡಿ, ವಿಷಯ ಏನು ಅಂತ ಹೇಳಿ. ಹೇಳ್ತೀನಿ, ಅದಕ್ಕಿಂತ ಮುಂಚೆ ನನಗೊಂದು ಹೇಳಿ. ಏನು? ಯಾವುದಾದ್ರೂ ವಿಷಯದಲ್ಲಿ ನಾನು ಸುಳ್ಳು ಹೇಳಿದ್ದೀನಿ ಅಂತ ನಿಮ್ಗೆ ಗೊತ್ತಾದರೆ ಏನು ಮಾಡ್ತೀರಾ? ಅಲ್ಲ ರೀ, ನೀವ್ಯಾಕೆ ಸುಳ್ಳು ಹೇಳ್ತೀರಾ? ಅದು ನನ್ನ ಹತ್ರ. ನೀವ್ ಯಾವತ್ತೂ ನನ್ನ ಹತ್ರ ಸುಳ್ಳು ಹೇಳಲ್ಲ, ಅದು ನನಗೆ ಗೊತ್ತು ರಾಜ್.